ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಅಧ್ಯಕ್ಷರೇ ನಮಸ್ಕಾರ ರೀ. ನಮಸ್ಕಾರ. 24ಗೆ ಸ್ವಾಗತ. ಸರ್, ಇವತ್ತು ಬೆಳಗ್ಗೆ ನಾವು ಬಂದದ್ದು ಕೆಲವೊಂದು ಚಿಕ್ಕೋಡಿ ಜಿಲ್ಲಾ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಕೆಲವೊಂದು ಅಭಿಪ್ರಾಯ ಕೇಳ್ತಾ ಇದ್ದೀವಿ. ಅದಕ್ಕೊಂದು ನೀವು ಬೆನಾಡಿ ಪಂಚಾಯತಿ ಅಧ್ಯಕ್ಷ ಆಗೋದ್ರಿಂದ ನಿಮ್ಮ ಅಭಿಪ್ರಾಯ ಸರ ಈಗ ಚಿಕ್ಕೋಡಿ ಜಿಲ್ಲಾ ಆಗಬೇಕಂತ ಭಾಳ ದಿವಸದಿಂದ, ಬಟ್ ಇನ್ನೂವರೆ ಆಗ್ತಾಯಿಲ್ಲ. ಆಗ್ತೈತೆ ಅನ್ನೋದು ಏನೋ ಕಾಣ್ತಾನೂ ಇಲ್ಲ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಚಿಕ್ಕೋಡಿ ಜಿಲ್ಲಾ ಇದು ಆಗಬೇಕು ಅದ್ರ ಭಾಳ ದಿವಸದಿಂದ ಹೋರಾಟ ಮಾಡಾಕತ್ತಾರ ಅದನ್ನ. ಆದರೆ ಇದು ಆಗಬೇಕು ನಮ್ಮ ರೈತರ ಸಲುವಾಗಿ ಕಿಂವಾ ಇತರ ಸಲುವಾಗಿ ಅದು ಎಲ್ಲರೂ ಅನುಕೂಲ ಆಕೈತ್ರಿ ಅದು. ಮತ್ತು ಈಗ ಹೆಂಗಾದ್ರೂ ಸರ್, ನಮ್ಮದು ಜೊಲ್ಲೆ ವೈನಿಯವರು ನಮ್ಮ ನಿಪ್ಪಾಣಿ ಭಾಗದ ಅವರು MLA ಅದಾರ ರೀ. ಮತ್ತು ಅಣ್ಣಾಸಾಹೇಬ್ ಜೊಲ್ಲೆ ಇವರು ನಮ್ಮ MP ಮಾಜಿ MP ಅದಾರು. ಮತ್ತು ಜಾರಕಿಹೊಳಿ ಸಾಹೇಬರು ಅವರು ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಅದಾರ ರೀ. ಮತ್ತು ಅವರು ಮಗಳನ್ನು ಸುದ್ದ ಚಿಕ್ಕೋಡಿ MP ಅದಾರು. ಇವ್ರು ಇತರಾಗ ಸ್ವಲ್ಪ ಇವರು ಈಗ ಭಾಗಲೇ ತೊಗೊಂಡ್ರೆ ನಮ್ಮ ಮತ್ತು ಮ್ಯಾಲೆ ಹೆಂಗಾದ್ರೆ ಸಿದ್ದರಾಮಯ್ಯನೂ ಅದಾರರು. ಆದ್ರೆ ಆಗಬೇಕತ್ತ ಅನ್ನೋದೊಂದು ಭಾಳ ಸ್ವಲ್ಪ ಎಲ್ಲ ಊರ್ದು ಬಂದೈತಿ. ಅತನೆಯವ್ರಿಗೂ ಸುದ್ದ ಈ ಭಾಗ ನಮ್ಗೆ ಸನಿಕ ಆಯ್ತು ಇದು ಆಕೈತಿ. ಇದು ನಮ್ದು ಚಿಕ್ಕೋಡಿ ಆಗಬೇಕು ಅನ್ನೋದು ಭಾಳ ಆಫೀಸ್ಲಿ ಎಲ್ಲ ಸ್ವಲ್ಪ ಆಫೀಸ್ಗಳು ಇವೆಲ್ಲ ಸ್ವಲ್ಪ ಬಂದಾವು ಎಲ್ಲ. ಮತ್ತು ಏನೂ ಸರ್ವೆ ಡಿಪಾರ್ಟ್ಮೆಂಟ್ ಆಗಲಿ ಏನೂ ಆಗಲಿ ಯಾವುದೋ ಒಂದು ಇದಾದ್ರೆ ಬೆಳಗಾವಿ ಹೋಗಿ ಇದಾಗೋ ಪಕ್ಷ ಇಲ್ಲಿ ನಮ್ಗೆ ಚಿಕ್ಕೋಡಿಗೆ ಆಗಬೇಕತ್ತ ಭಾಳ ನಾನು ಕಳ್ಕಳಿ ಅಗದಿ ವಿನಂತಿಲ್ಲ. ಇತರದಿಂದ ನಮ್ಮ ಊರು ಗ್ರಾಮ ಪಂಚಾಯತಿ ವತಿಯಿಂದ ಇವ ನಮ್ಮ ಭಾಗದ ಇತರದಿಂದ ಇದು ಆಗಬೇಕು ಅನ್ನೋದೊಂದು ಭಾಳ ಒಂದು ಆಶೆ ಐತ್ರಿ ಅದನ್ನ. ಇಲ್ಲ ಇದಕ್ಕೆ ಗೋಕಾಕನು ಬಂದು ಆಗ್ತೈತಿ ಅಂತ ಸರ. ಗೋಕಾಕ್ ಆದ್ರೂ ಆಗಲಿ ಖರೆ ನಮ್ಮ ಚಿಕ್ಕೋಡಿ ಮೊದಲು ಆದಂದ್ರೆ ಗೋಕಾಕ್ ಮಾಡ್ಕೊಳ್ಳಿ. ಅವರು ಏನು ಇದ್ರೆ ಭೀ ಇದು ಮಾಡ್ಕೊಳ್ಳಿ. ಅದಕ್ಕೇನು ನಮ್ಮ ಅಭಿಪ್ರಾಯ ಇಲ್ಲ. ಅಗದಿ ಚಲೋ ಐತಿ, ಅದೇನು ಇಲ್ಲ. ಅಂದ್ರೆ ನಮ್ಮದು ಭಾಗದ ಏನೈತಿ ಇಲ್ಲಿದ್ದಲ್ಲಿ ಸ್ವಲ್ಪ ರೈತರಿಗೆ ಹೋಗಿ ಮಾಡಾಕ ಸ್ವಲ್ಪ ಅದು ಇದಾಕೈತಿ. ಇಲ್ಲಿ ಚಿಕ್ಕೋಡಿ ಆದರೆ 20-25 ಕಿಲೋಮೀಟ್ರ್ ಸ್ವಲ್ಪ ನಮ್ದು ಇಲ್ಲಿದ್ದಲ್ಲಿ ಸೊಂಪು ಆಕೈತಿ. ಬೆಳಗಾವಿ ಆದ್ರೆ ನಮ್ದು 80-90 ಕಿಲೋಮೀಟ್ರ್ ದೂರ ಆಕೈತಿ. ಏನೂ ಅದ್ರ ಸ್ವಲ್ಪ ಇದಾಗೋಲ್ಲ. ಈ ಚಿಕ್ಕೋಡಿ ಆದ್ರೆ ಭಾಳ ಏಕಂದ್ರೆ ಕೇಂದ್ರ ಬಿಂದು ಆಕೈತಿ ಅಂತ ಅದು ನಮ್ಗೆ ಹೇಳೋದು ಒಂದು ಇದಾಯ್ತು ರೀ. ಈಗ ನೋಡ್ರಿ, ಈಗ ಇಲ್ಲಿ MLA ಅವರು ಜೊಲ್ಲೆ ಮೇಡಮ್ ಅವರು, ಹೌದ್ರಿ. ಮಲ್ಲವರು ಅಣ್ಣಾಸಾಹೇಬ್ ಜೊಲ್ಲೆ ಅವರು ಈಗಿನ ತುರ್ತು ಪರಿಚಯ ನಮ್ಮ ಉಸ್ತುವಾರಿ ಅವರು ಸತೀಶ್ ಜಾರಕಿಹೊಳಿ ಅವ್ರದಾರು. ಹೌದು. ಅವ್ರಿಗೆ ಏನು ಅವ್ರ ಸರ್ಕಾರನೂ ಈಗ ಅವ್ರದ. ಹೌದು. ಅವ್ರಿಗೆ ಏನು ಹೇಳಿ ಬಯಸ್ತಾರೆ ಸರ್? ಈಗ ಸರ ಈ ಸಚಿವರು ತಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅದಾರು. ಅವ್ರ ಕೈಯಾಗಿ ಸತ್ತ ಐತಿ. ಅವರು MP ಅವ್ರ ಮಗಳು ಅವರು ಕೈಯಾಗಿ ಸತ್ತ ಐತಿ. ಮ್ಯಾಲೆ ಅವ್ರ ಕರ್ನಾಟಕ ಇತರಾಗೆಲ್ಲ ಐತಿ. ಈಗ ಆದ್ರೂ ಭಾಳ ಈಗ ಅನುಕೂಲತಾ ಐತಿ. ಇಲ್ಲಿಂದ ಒಂದು ಬದಲಾವಣೆ ಆಯಿತು ಇದಾಯಿತು ಏನೂ ಆಗೋದಿಲ್ಲ. ಹಿಂಗೆ ನಾವು ಉಳಿತೀವಿ. ಇಲ್ಲಿಂದ ಹಿಂದೆ ಹೋರಾಟ 40-50 ವರ್ಷ ಹೋರಾಟ ಮಾಡ್ಕೊತ ಬಂದೀವಿ. ಅದಕ್ಕೂ ಏನು ಸದ್ಯ ಇದಾಗಿಲ್ಲ. ಒಂದು ವೇಳೆ ಈ ಸಲನೂ ಆಗಲಿಲ್ಲ ಅಂದ್ರೆ ಮುಂದೆ ನಿಮ್ಮ ಏನಿದೆ ಸರ? ಈ ಸಲದ್ರ ಆಗಲಿಲ್ಲ ಅಂದ್ರೆ ಮುಂದೆ ಹೆಂಗೆ ಸರ್ಕಾರ ಮತ್ತು ಅದೋ ಇದು ಹೇಳಕ್ಕೆ ಬರಂಗಿಲ್ಲ. ಈಗಾದ್ರೆ ಇವ್ರ ಕೈಯಾಗಿ ಇದೈತಿ. ಎಲ್ಲನೂ ಇದಾರು. ಮುಖ್ಯಮಂತ್ರಿನೂ ಅದಾರು, ಇವರು ಅದಾರು, ಎಲ್ಲ ಇದೈತಿ. ಈಗ ಸದ್ಯನ ಆಗಬೇಕು. ಆದರೆ ಸ್ವಲ್ಪ ನಮ್ಮ ಜಾರಕಿಹೊಳಿ ಅವರು ಹೌದು ಇದಾಕೈತಿ. ನಮ್ಮ ಈ ವೈನಿಯವರು ಜೊಲ್ಲೆ ಇವ್ರದ್ದು ಸುದ್ದ ಎಲ್ಲ ನಮ್ಮ ಇತರ ಭಾಗದಾಗ ಎಲ್ಲರದು ಕಲ್ಯಾಣ ಆಕೈತಿ. ಸ್ವಲ್ಪ ಇವರು ಮೇಡಮ್ ನಮ್ದು MP ಇವರು ಅಣ್ಣಾಸಾಹೇಬ್ ಜೊಲ್ಲೆ ಅವರು ವೈನಿಗಳಾಗಲಿ ಸ್ವಲ್ಪ ಎಲ್ಲರದು ನಮ್ಮ ಲಕ್ಷ್ಯ ಇಟ್ಟ ಎಲ್ಲ ಕೆಲಸ ಮಾಡೋ ಹಂಗೆ ಇಲ್ಲಿದ್ರೆ ಆಗಲಿ ಅನ್ನೋದೊಂದು ಭಾಳ ನಮ್ದು ಇದಾಗೈತಿ ಅದು ಸರ್. ಆಗಬೇಕು ಚಿಕ್ಕೋಡಿ ಇದು ಆಗಬೇಕಿತ್ತು. ಆದಷ್ಟು ನಿಮ್ಮ ಆಶೆ ಬೇಗ ನೆರವೇರಲಿ ಅಂತ ನಾವು ಆಶಿಸ್ತೇವೆ. ಓಕೆ ಸರ್. ತಮ್ಮ ಪರಿಚಯ? ನನ್ನ ಸರ ಸತ್ಯಪ್ಪ ಬೀರು ಹಜಾರೆ, ಬೇನಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಓಕೆ ಸರ್. ಅಧ್ಯಕ್ಷರು ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.